Hi students, welcome to digital e-learning under the Department of Collegiate Education. In last session, we have discussed about the cost center, cost unit, and its application. In this session, we will discuss regarding definition of cost sheet and pro forma of cost sheet. Definition of cost sheet. Cost sheet is a statement which represent the various costs incurred at different stages of business operation. ಕಾಸ್ಟ್ ಶೀಟ್ ಅಂದರೆ ಇದು ಒಂದು ಸ್ಟೇಟ್ಮೆಂಟು ಏನನ್ನ ಪ್ರತಿನಿಧಿಸುತ್ತದೆ ಅಂದರೆ ವೇರಿಯಸ್ ಕಾಸ್ಟ್, ಹಲವಾರು ಕಾಸ್ಟನ್ನು ಡಿಫ್ರೆಂಟ್ ಹಂತದ ಬಿಸ್ನೆಸ್ ಆಪರೇಷನಲ್ಲಿ ಒಂದೇ ಟ್ಯಾಬ್ಲೆಟ್ ಫಾರಮಲ್ಲಿ ನಾವು ತೋರಿಸುವಂತಹ ಒಂದು ಶೀಟ್ಗೆ ಕಾಸ್ಟ್ ಶೀಟ್ ಅಂತ ಕರಿತೀವಿ. ಕಾಸ್ಟ್ ಶೀಟ್ ಇಸ್ ಎ ಸ್ಟೇಟ್ಮೆಂಟ್ which represent various costs we are going to show you in different stages of business operation in a tabular form. ಒಂದು ಫಾರ್ಮೆಟ್ ಅಲ್ಲಿ ಹಲವಾರು ವೆಚ್ಚಗಳನ್ನು ಒಂದು ಬಿಸ್ನೆಸ್ ಆಪರೇಷನ್ಗೆ ಸಂಬಂಧಿಸಿದಂತೆ ತೋರಿಸುವ ಒಂದು ಸ್ಟೇಟ್ಮೆಂಟ್ಗೆ ನಾವು ಕಾಸ್ಟ್ ಶೀಟ್ ಅಂತ ಕರಿತೀವಿ. ಇಟ್ ಡಿಟರ್ಮೈನ್ ಟೋಟಲ್ ಕಾಸ್ಟ್ or expenditure made by the organization along with the cost incurred on each unit of product or service in a particular period. ಇದು ಏನನ್ನು ನಿರ್ಧರಿಸುತ್ತದೆ ಅಂದರೆ ಟೋಟಲ್ ಕಾಸ್ಟ್ ಅಂದರೆ ಒಂದು ವೆಚ್ಚವನ್ನು ಮಾಡಿರುವಂತಹ ಆರ್ಗನೈಸೇಷನ್ ಪ್ರಾಡಕ್ಟನ್ನು ಉತ್ಪಾದನೆ ಮಾಡುವುದಕ್ಕೋಸ್ಕರ ಏನು ಖರ್ಚನ್ನು ಮಾಡಿರುತ್ತದೆ ಅಥವಾ ವೆಚ್ಚವನ್ನು ಮಾಡಿರುತ್ತದೆ ಪ್ರಾಡಕ್ಟಿನ ಯೂನಿಟ್ ಮೇಲೆ ಮತ್ತು ಸರ್ವಿಸ್ಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ಒಂದು ಸ್ಟೇಜ್ ಅಂಡರಲ್ಲಿ ನಾವು ಟ್ಯಾಬ್ಯುಲರ್ ಫಾರ್ಮೆಟಲ್ಲಿ ತೋರಿಸುವಂತಹ ಒಂದು ಶೀಟ್ಗೆ ಕಾಸ್ಟ್ ಶೀಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದರೆ ಕಾಸ್ಟ್ ಶೀಟ್ ಮೀನ್ಸ್ ಇಟ್ ಇಸ್ ಎಕ್ಸ್ಪೆಂಡಿಚರ್ ಶೋನ್ under the different stages of business operation by the business organization for the particular period. ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಆರ್ಗನೈಸೇಷನ್ನು ಏನು ಪ್ರಾಡಕ್ಟನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ಖರ್ಚನ್ನು ಮಾಡಿರುತ್ತದೆ ಅದನ್ನು ಒಂದೇ ಟ್ಯಾಬ್ಯುಲರ್ ಫಾರ್ಮಲ್ಲಿ ನಾವು ತೋರಿಸೋದಕ್ಕೆ ಕಾಸ್ಟ್ ಶೀಟ್ ಅಂತ ಕರಿತೀವಿ. ನಾವು ಪ್ರೊಫಾರ್ಮಾ ಕಾಸ್ಟ್ ಶೀಟನ್ನು ನೋಡೋಣ. ಎಸ್ ಸರ್, ಫಸ್ಟು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಅದಕ್ಕೆ ಆ್ಯಡ್ ಮಾಡಬೇಕು ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಮತ್ತು ಅದಕ್ಕೆ ಲೆಸ್ ಮಾಡಬೇಕು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ನಮಗೆ ರಾ ಮೆಟೀರಿಯಲ್ ಕನ್ಸ್ಯೂಮರ್ ಬರುತ್ತೆ. ಫಸ್ಟ್ ಇನ್ ದಿ ಕಾಸ್ಟ್ ಶೀಟ್ ವಿ ಹ್ಯಾವ್ ಟು ಟೇಕ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ದೆನ್ ಆ್ಯಡ್ to the opening stock raw material purchase of raw material less closing stock of raw material, then we are going to getting raw material consumer. ಅದಕ್ಕೆ ಡೈರೆಕ್ಟ್ ಲೇಬರನ್ನು ನಾವು ಸೇರಿಸಬೇಕಾಗುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಸೇರಿಸಬೇಕಾಗುತ್ತೆ, ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, direct expenses is called prime cost. Raw material, direct labor, direct expenses is called prime cost. ಅದಕ್ಕೆ ಫ್ಯಾಕ್ಟ್ರಿ ಕಾಸ್ಟನ್ನು ನಾವು ಆಡ್ ಮಾಡಬೇಕಾಗುತ್ತೆ. ಫ್ಯಾಕ್ಟರಿ ಓವರ್ ಹೆಡ್, ಫ್ಯಾಕ್ಟರಿ ಓವರ್ ಹೆಡ್ಡಿಂದ ನಾವು ಲೆಸ್ ಸೇಲ್ ಆಫ್ ಸ್ಕ್ರಾಪ್, ಏನಾದರೂ ಸ್ಕ್ರಾಪ್ ಇದ್ದರೆ ಫ್ಯಾಕ್ಟ್ರಿನಲ್ಲಿ ಏನಾದರೂ ಸ್ಕ್ರಾಪ್ ಇದ್ದರೆ ಅದನ್ನು ಸೇಲ್ ಮಾಡಿದರೆ ಅದನ್ನು ಲೆಸ್ ಮಾಡಬೇಕು. ಸೇಲ್ ಮಾಡಿದರೆ ನಮಗೆ ದುಡ್ಡು ಬರುತ್ತೆ, ಆ ಅಮೌಂಟನ್ನು ಲೆಸ್ ಮಾಡಬೇಕು, ಆವಾಗ ನಮಗೆ ವರ್ಕ್ ಕಾಸ್ಟ್ ಬರುತ್ತೆ. ರಾ ಮೆಟೀರಿಯಲ್, direct labor, direct expenses is called prime cost.
add factory overhead where we are going to getting work cost. Work cost ಗೆ add opening stock of work in progress less closing stock of work in progress. Then we have to add office and administration overhead. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡನ್ನು ಆಡ್ ಮಾಡಿದ ನಂತರ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತದೆ. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಸ್ ಕಾಲ್ಡ್ ಪ್ರೈಮ್ ಕಾಸ್ಟ್. ಆ್ಯಡ್ ಫ್ಯಾಕ್ಟರಿ ಓವರ್ಹೆಡ್, ದೆನ್ ವಿ ಆರ್ ಗೋಯಿಂಗ್ ಟು ಗೆಟಿಂಗ್ ವರ್ಕ್ ಕಾಸ್ಟ್. ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್, ದೆನ್ ವಿ ಆರ್ ಗೋಯಿಂಗ್ ಟು ಗೆಟಿಂಗ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಆ್ಯಡ್ ಮಾಡಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ less closing stock of finished goods. Then we are going to getting cost of goods sold. ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕನ್ನು ನಾವು ಲೆಸ್ ಮಾಡಬೇಕು, ಅವಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಅದಕ್ಕೆ ಆ್ಯಡ್ ಮಾಡಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ದೆನ್ ವಿ ಆರ್ ಗೋಯಿಂಗ್ ಟು ಗೆಟಿಂಗ್ ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್. ನಮಗೆ ಟೋಟಲ್ ಕಾಸ್ಟನ್ನು ಕಂಡುಹಿಡಿದ ತಕ್ಷಣ ನಮಗೆ ಸೇಲ್ಸ್ ಕೊಟ್ಟಿರ್ತಾನೆ. ಎಸ್, ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್, ವಿ ಆರ್ ಗೋಯಿಂಗ್ ಟು ಗೆಟಿಂಗ್ ದಿ ಪ್ರಾಫಿಟ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಸ್, ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಬರುತ್ತೆ ನಮಗೆ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್, ಪ್ರಾಫಿಟ್ ಬರುತ್ತೆ. ದಿಸ್ ಈಸ್ ದ ಕಾಸ್ಟ್ ಶೀಟ್, ಪ್ರೊಫಾರ್ಮಾ ಆಫ್ ಕಾಸ್ಟ್ ಶೀಟ್. ಇಲ್ಲಿ ಸ್ಟೂಡೆಂಟ್ ಏನನ್ನು ಕಲಿತಾರಂದರೆ ಪ್ರಾಬ್ಲಮನ್ನು, ಕಾಸ್ಟ್ ಶೀಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದನ್ನು ಈ ಪ್ರೊಫಾರ್ಮನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಕಾಸ್ಟ್ ಶೀಟನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.